ಭಕ್ತರ ದಂಡನ್ನು ಕಾಯಿಸಿ ನಟ ದಿಲೀಪ್ಗೆ ಅಯ್ಯಪ್ಪನ ದರ್ಶನ ಭಾಗ್ಯವನ್ನು ವಿಶೇಷವಾಗಿ ಒದಗಿಸಿದ ಟಿಡಿಬಿ ತಿರುವಾಂಕೂರ್ ದೇವಸ್ವ ಮಂಡಳಿಯನ್ನು ಕೇರಳ ಉಚ್ಚ ನ್ಯಾಯಾಲಯವು ಖಂಡಿಸಿದೆ. ಇದೇ ಡಿಸೆಂಬರ್ 5ರಂದು ನಟ ದಿಲೀಪ್ಗೆ ಹೇಗೆ ವಿಐಪಿ ದರ್ಶನ ಒದಗಿಸಲಾಯಿತು? ಅಂದಿನ ಎಲ್ಲ ಸಿಸಿಟಿವಿ ದೃಶ್ಯಾವಳಿಯನ್ನು ನ್ಯಾಯಾಲಯಕ್ಕೆ ಒದಗಿಸಲು ನ್ಯಾಯಮೂರ್ತಿಗಳಾದ ಅನಿಲ್ ಕೆ ನರೇಂದ್ರನ್ ಮತ್ತು ಮುರಳಿ ಎಸ್ ಕೃಷ್ಣ ಅವರನ್ನೊಳಗೊಂಡ ನ್ಯಾಯಪೀಠವು ಆದೇಶ ನೀಡಿತು. ಮೆಟ್ಟಿಲುಗಳ ಮೇಲೆ ಮುಂದುಗಡೆ ಬಾಗಿಲು ಹಾಕುವವರೆಗೂ ನಟ ದಿಲೀಪ್ಗೆ ನಿಲ್ಲಲು ಹೇಗೆ ಅವಕಾಶ ನೀಡಲಾಯಿತು ಎಂದು ಕೋರ್ಟ್ ಕೇಳಿದೆ. ಸರತಿಯ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತ ಕೆಲವರು ದರ್ಶನ ಪಡೆಯಲಾಗದೆ ವಾಪಸ್ ಆಗಿದ್ದಾರೆ. ಇಲ್ಲಿ ಕಾನೂನು ಮತ್ತು ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಸುದ್ದಿ ಆಧರಿಸಿ ಹೈಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದೆ. ದಿಲೀಪ್ ಕೆಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ಜಾಮೀನು ಪಡೆದಿದ್ದಾರೆ.